ಸರ್ ಇನ್ನು ಫೈಟ್ ವಿಚಾರ ಬರ್ಬೇಕು ಸರ್, ಯಾಕಂದರೆ ದರ್ಶನ್ ಸರ್ ಇದ್ದಾರೆ ಅಂದರೆ ಮಾಸ್ ಎಲಿಮೆಂಟ್ಸು, ಒಂದು ತುಂಬ ಫೈಟ್ ಸೀನ್ಗಳು ಇಟ್ಕೊಂಡು ಮತ್ತು ಮಜಾ ಕೊಡೋ ಸುಮ್ಮನೆ ಯಾರೋ 4 ಜನ ಕರೆಸ್ಕೊಂಬಿಟ್ಟು ಡಮ್ಮಂತ ಆರಿಸ್ಬಿಟ್ಟು 4 ಸಮಯ ಎಗರಿಸೋ ಕಾನ್ಸೆಪ್ಟ್ ಇಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ನು ಕೂಡ ಫೈಟ್ ಇರಬೇಕು, ಒಂದು ಮಾಸ್ ಎಲಿಮೆಂಟ್ ಜೊತೆಗೆ ಒಂದು ಕ್ಲೀನ್ ಒಂದು ಫೈಟ್ ಸೀನ್ ಆಗಬೇಕು ಅನ್ನೋದು. ಅದಕ್ಕೆ ಸಾಥ್ ಕೊಟ್ಟದ್ದು ರಾಮ್ ಲಕ್ಷ್ಮಣ್ ಫೈಟ್ ಸೀನ್ಗಳು ಎಷ್ಟು ವರ್ಕ್ ಮಾಡಿದ್ದಾರೆ ಸರ್ ಅವರು. ಆಮೇಲೆ ವಿನೋದ್ ಕೂಡ ಒಂದು ಫೈಟ್ ಮಾಡಿದ್ದಾರೆ. ಸೊ ರಾಮ್ ಲಕ್ಷ್ಮಣ್ ಅವರು ತುಂಬ ಪ್ಲ್ಯಾಂಡ್ ಫೈಟ್ ಮಾಸ್ಟರ್. ಅನ್ವಾಂಟೆಡ್ ವೇಸ್ಟೇಜಸ್ ಆಗಲಿ, ಸುಮ್ಮನೆ ಎಲ್ಲ ತಂದು ಹಾಕೋದು, ಗುಡ್ಡೆ ಹಾಕೋದು, ಎಲ್ಲದಕ್ಕೂ ಬಿಲ್ ಮಾಡೋದು, ಆ ಥರ ಅಲ್ಲ ಅವರು. ಆ್ಯಕ್ಚುಲಿ ತುಂಬ ಪ್ಲ್ಯಾಂಡಾಗಿ ಮಾಡ್ತಾರೆ. ಅವ್ರ ಮಗ ರಾಹುಲ್ ಕೂಡ ಅಷ್ಟೇ, ವೆರಿ ವೆಲ್ ಪ್ಲ್ಯಾಂಡ್ ಆ್ಯಕ್ಷನ್ ಡೈರೆಕ್ಟರ್ಸ್ ಅವರು. ಆ್ಯಂಡ್ ಅವ್ರಿಗೆ ದರ್ಶನ್ ಗೊತ್ತು, ತುಂಬ ಚೆನ್ನಾಗಿ ದರ್ಶನ್ ಗೊತ್ತು. ಸೊ ಅಲ್ಲೂ ಕೂಡ ನಿಮಗೆ ದರ್ಶನ್ ಇಲ್ಲ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಅವ್ರು ಫೋರ್ಸ್ ಮಾಡಿನೇ ಮಾಡಿರೋದು. ಆ್ಯಕ್ಚುಲಿ ಎಲ್ಲ ಕಡೆನೂ ಮೆಡಿಕೇಷನಲ್ಲಿ ಇಂಜೆಕ್ಷನ್ಸಲ್ಲಿ ಅದು ಇಟ್ಕೊಂಡು ಇಲ್ಲ ಅದು ನಾನೇ ಮಾಡಬೇಕು, ಇಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿ. ಸೊ ಅದೇ ಥರ ಮೋಸ್ಟ್ ಆಫ್ ಇಟ್ ಎಲ್ಲನೂ ಅವರೇ ಮಾಡಿದಂಥ ಇದು. ಆ್ಯಂಡ್ ಎಸ್, ಒಂದು ಕಮರ್ಷಿಯಲ್ ಸಿನಿಮಾ ಅಂದಾಗ ಅದಕ್ಕೆ ಏನು ಗ್ರ್ಯಾಂಡ್ಯೂರ್ ಕೊಡಬೇಕೋ ಅದನ್ನು ನಾವು ಆ್ಯಸ್ ಇಟ್ ಇಸ್ ಯೂಸ್ ಮಾಡಿದ್ದೀವಿ. ಅಂದರೆ ದರ್ಶನ್ ಸರ್ಗೆ ಆಲ್ರೆಡಿ ಬ್ಯಾಕ್ ಪೇನ್ ಇತ್ತು, ಸ್ವಲ್ಪ ಬೆನ್ನು ನೋವಿತ್ತಲ್ಲ. ಸೊ ಶೂಟಿಂಗ್ ಸಮಯದಲ್ಲಿ ನಾವು ಒಂದಷ್ಟು ನೋಡಿದ್ವಿ ಗ್ಲಿಮ್ಸ್ ಎಲ್ಲ. ಶೂಟಿಂಗ್ ಟೈಮಲ್ಲಿ ಅವ್ರು ಬೆನ್ನು ಹಿಡ್ಕೊ ಕೂತಿದ್ದಿಲ್ಲ. ಹೆಂಗೆ ವರ್ಕ್ ಆಯಿತು ಸರ್? ನಮ್ಗೆ ಈಗಲೂ ಒಂದು ಭಯನೇ ಇದೆ, ಹೆಂಗೆ ವರ್ಕ್ ಮಾಡೋದು. ಈ ರಾಮ್ ಲಕ್ಷ್ಮಣ್ ಇಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡಬೇಕಾದ್ರೆ ತುಂಬ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಫೈಟ್ ಸೀನ್ಗಳೆಲ್ಲ. ಕಮಿಟ್ಮೆಂಟ್ ಆ್ಯಕ್ಚುಲಿ ಪ್ರೊಫೆಷ್ನಲಿಸಮ್ ಆ್ಯಂಡ್ ಕಮಿಟ್ಮೆಂಟ್ ಏನೇ ಆದರೂ ಅವ್ರು ಶೂಟಿಂಗ್ ನಿಲ್ಲಕ್ಕೆ ಬಿಡ್ತಾ ಇರಲಿಲ್ಲ. ಆ್ಯಕ್ಚುಲಿ ಹೋಗೋರು ಬರೋರು, ಒಂದು ಮೆಡಿಸಿನ್ ತೊಗೊಳ್ಳೋರು, ರಪ್ಪ ಅಂತ ಬಂದು ಶಾರ್ಟಿಗೆ ರೆಡಿ ಆಗೋರು, ನೋವನ್ನ ತೋರಿಸ್ಕೋತಾನೆ ಇರಲಿಲ್ಲ. ತೀರಾ ಕಷ್ಟ ಆದಾಗ ಹಂಗೆ ಮಲ್ಕೊಂಡ್ಬಿಡೋರು. ಆ್ಯಕ್ಚುಲಿ ಅದೊಂದು ತುಂಬ ಆಚೆ ಬಂದ್ಬಿಡ್ತು. ಅವಾಗ ಎಲ್ಲರೂ ಇಷ್ಟೆಲ್ಲ ಬೇನಿದೆ ಅವರು ಸುಮ್ಮನೆ ಮಾತಾಡ್ತಾರಲ್ಲ ಹೊರಗಡೆ ಅಂತೇಳಿ. ನಾನು ಹೇಳಿದ್ನಲ್ಲ, ದ ಡೆವಿಲ್ ಅನ್ನೋ ಟೈಟ್ಲಿಗೆ ಒಂದು ಡಿಸ್ಕಷನ್ ಆಗುತ್ತೆ, ಇದ್ರೆ ನೆಮ್ಮದಿಯಾಗಿರಬೇಕು ಅಂದರೆ ಒಂದು ಡಿಸ್ಕಷನ್ ಆಗುತ್ತೆ. ಸೊ ಎಸ್ ಸರ್, ನಿಜ ಸರ್. ಇನ್ನು ಕನ್ನಡದ ಹುಡುಗಿ ರಚನಾ ರೈ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಜಕ್ಕೂ ಖುಷಿ ಇದೆ ಸರ್. ಯಾವಾಗ ಹೇಳ್ತಿರ್ತಾರೆ ಕನ್ನಡದಲ್ಲಿ ಅವಕಾಶ ಕೊಡ್ರಯ್ಯ, ಕನ್ನಡದಲ್ಲಿ ಬೆಳೆಸ್ರಯ್ಯ ಅಂತೇಳಿ. ಸೊ ಅವರ ಒಂದು ಆಸೆ ಈ ಸಿನಿಮಾ ಮೂಲಕ ಆಗ್ತಿದೆ. ರಚನಾ ರೈ ಅವ್ರ ಬಗ್ಗೆ, ಅವರ ನಟನೆ ಬಗ್ಗೆ ನೋಡಿ, ಎಲ್ಲ ಸಿನಿಮಾಲು ನಾವು ಆ್ಯಕ್ಚುಲಿ ಫಸ್ಟು ಕನ್ನಡದವ್ರನ್ನೇ ಹಾಕ್ಕೊಳ್ಬೇಕು ಅಂತ ನಮ್ಗೆ ಆಸೆ. ಯಾಕಂದರೆ ಅಲ್ಲಿ ಬಂದಾಗ ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿದ್ದರೆ ನಮ್ಮ ಕೆಲಸ ತುಂಬ ಸುಲಭ ಆಗುತ್ತೆ. ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇರೋರನ್ನ ನೀವು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಅದು 10ರಷ್ಟು ಕೆಲಸ ಜಾಸ್ತಿ. ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿರಲ್ಲ, ಅವರು ನಮ್ಮ ಆ ಪದಗಳಿಗೆ ಆ ಇಮೋಷನ್ ಕೊಡಬೇಕು ಅಂತ ಗೊತ್ತಿರಲ್ಲ. ಅದನ್ನೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿ ಪ್ರಾಂಪ್ಟ್ ಮಾಡಿ ಕೆಲಸ ತೊಗೊಳ್ಳೋದು, ಅದು ನಮ್ಮ ಪ್ರಾಸೆಸ್ನೇ ತುಂಬ ಡಿಲೇ ಮಾಡುತ್ತೆ. ಸೊ ನಮ್ಮ ಫಸ್ಟ್ ಎಕ್ಸಸೈಸ್ ಯಾವಾಗಲೂ ಇಲ್ಲೇ ಶುರು ಆಗೋದು. ಯಾರಿದ್ದಾರೆ ಇಲ್ಲಿ ಯಾರನ್ನ ಹಾಕ್ಬೋದು ಇಲ್ಲಿ ಅಂತ. ಸೊ ಆ ಒಂದು ಇದರಲ್ಲಿ ನಾವು ಆಡಿಷನ್ಸ್ ಶುರು ಮಾಡಿದಾಗ ರಚನಾ ಅವ್ರು ಕೂಡ ಬಂದು ಆಡಿಷನ್ ಮಾಡಿದ್ರು. ಆ್ಯಂಡ್ ಅವ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬೇಸಿಕ್ಲಿ ಒಂದೇ ಫಸ್ಟ್ ಇದರಲ್ಲೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ತಿರ್ಗಿ ಇನ್ನೊಂದು ರೌಂಡ್ ಆಫ್ ಆಡಿಷನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಕೂತ್ಕೊಂಡು ದರ್ಶನ್ ಹತ್ರ ಮಾತಾಡಿದಾಗ ವೈ ನಾಟ್ ಅಂತ ಹೇಳಿ ಕಾಸ್ಟ್ ಮಾಡಿ ಮಾಡಿಸಿದ್ರು. ಎಸ್ ಸರ್. ಸಿನಿಮಾ ಶೂಟಿಂಗಲ್ಲಿ ರಚನಾ ರೈ ಅವರು ಹೆಂಗೆ ತೊಡಗಿಸ್ಕೊತಿದ್ರು ಸರ್? ಯಾಕಂದರೆ ಮೊದಲನೇ ಸಿನಿಮಾ, ದೊಡ್ಡ ಸ್ಟಾರ್ ಬೇರೆ, ಸುಮಾರು ಜನಕ್ಕೆ ಕನಸಿರುತ್ತೆ ಸರ್. ಎಷ್ಟೋ ವರ್ಷಗಳು ಸೈಕಲ್ ಹೊಡೋದ್ರು ಕೂಡ ಅವಕಾಶಗಳು ಸಿಗೋದಿಲ್ಲ. ಬಟ್ ಇಲ್ಲ, ಒಂದು ಅದೃಷ್ಟ, ಅವರ ಒಂದು ಕಷ್ಟ, ಅವ್ರಿಗೊಂದು ಸಪೋರ್ಟು, ಲಕ್ಕಿಂದ ಒಂದು ಚಾನ್ಸ್ ಸಿಕ್ಕಿದೆ. ಹೆಂಗಿತ್ತು ಸರ್? ಎಲ್ಲರೂ ಅವ್ರವ್ರದ್ದೇ ಆದಂಥ ಒಂದು ಜರ್ನಿ ಇರುತ್ತೆ. ಅದು ನಮಗೆ ಗೊತ್ತಿರಲ್ಲ. ಈಗ ಬಂದು ಅವ್ರು ದರ್ಶನ್ ಎದುರುಗಡೆ ನಿಂತ ತಕ್ಷಣ ನಾವು ಓಕೆ ದರ್ಶನ್ ಜೊತೆ ಸಿಕ್ತು ಅಂತ ಹೇಳ್ತೀವಿ. ಅದರಿಂದ ಅವರು ಒಂದಷ್ಟು ಶ್ರಮ ಹಾಕಿರ್ತಾರಲ್ಲ, ಅದು ಪ್ರತಿಯೊಬ್ಬರಿಗೂ, ಒಂದು ರೈಟರಿಂದ ಹಿಡಿದು, ಒಬ್ಬರು ಡೈಲಾಗ್ ರೈಟರಿಂದ ಹಿಡಿದು, ಇವಾಗ ಹುಲಿ ಕಾರ್ತಿಕ್ ಅವರು ಅಷ್ಟೇ ಈಸ್ ಅ ವೆರಿ ಬಿಗ್ ಫ್ಯಾನ್ ಆಫ್ ದರ್ಶನ್. ಅವ್ರಿಗೆ ಮೊದಲನೇ ದಿವಸ ಮಾತೇ ಹೊರಡ್ತಾ ಇರಲಿಲ್ಲ ದರ್ಶನ್ ಎದುರುಗಡೆ. ಸೊ ಆದಿತ್ತು. ಬಟ್ ಅವ್ರವ್ರದ್ದೇ ಒಂದು ರಚನಾ ಈಸ್ ಅ ವೆರಿ ಕಾನ್ಫಿಡೆಂಟ್ ಗರ್ಲ್. ಆ್ಯಕ್ಚುಲಿ ಅವರು ತುಂಬ ಕಾನ್ಫಿಡೆಂಟಾಗಿ ಬಂದು ಅಪ್ರೋಚ್ ಮಾಡಿ ಅವರು ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ಈಸಿಯಾಗಿ ಆ್ಯಕ್ಟ್ ಮಾಡ್ತಾರೆ. ಐ ಮೀನ್ ಆ ಥರ ಏನು ಅಷ್ಟು ಟೆನ್ಷನೆಲ್ಲ ಇಲ್ಲ, ಆರಾಮಾಗಿ ಮಾಡಿದಾರಲ್ಲ ಸರ್. ಸರ್ ನನಗೆ ಅದು ಈ ಅಲೋಹ ಮರ ಸಾಂಗ್ ಇದೆಯಲ್ಲ ಸರ್, ಅದು ಅರ್ಥ ಏನು ಸರ್? ನನಗೆ ಅದು ಮೊನ್ನೆಯಿಂದಲೂ ಡೌಟಲ್ಲಿದೆ. ಅಲೋಹ ಮೊರ ಬಂದು ಬೇಸಿಕ್ಲಿ ಇಟ್ಸ್ ಅ ಮ್ಯಾಜಿಕ್ ವರ್ಡ್. ಅದು ಬೇಸಿಕ್ಲಿ ಅದು ನಿಮಗೆ ಹ್ಯಾರಿ ಪಾಟ್ರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬರುತ್ತೆ. ಅದು ಸ್ಪೆಲ್. ಇದು ಹೇಳಿದ್ರೆ ನಿಮ್ಗೆ ಏನೋ ಒಂದು ಓಪನ್ ಆಗುತ್ತೆ, ಅಬ್ರಕಡಬ್ರ ಅಂತ ಆ ಥರ ಒಂದು ಸ್ಪೆಲ್ ಅಷ್ಟೇ. ಅದೇ ಸೌಂಡಿಂಗ್ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅದನ್ನ ಯೂಸ್ ಮಾಡಿದ್ದು. ಅನಿರುದ್ಧ ಶಾಸ್ತ್ರಿ ಲಿರಿಕ್ಸು ಬರ್ದು, ಹಾಡು ಹಾಡಿ, ಆಮೇಲೆ ಆ ಹುಡುಗ ನೋಡೋಕೆ ಅಷ್ಟು ಕ್ಯೂಟ್ ಆಡ್ತಾರೆ. ಸಾಂಗಲ್ಲಿ ಮಾತ್ರ ಧ್ವನಿ ಆ್ಯಕ್ಚುಲಿ ಡೆವಿಲ್ ಅನಿಸುತ್ತೆ. ಇಲ್ಲ, ಈಸ್ ವೆರಿ ಟ್ಯಾಲೆಂಟೆಡ್, ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆ್ಯಂಡ್ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್.